ಸುತ್ತಮುತ್ತಲಿನ ಜಾತ್ರೆಗಳು ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಲ್ಲೂ ಕಾರವಾರದಲ್ಲಿ ಜರುಗುವ ಈ ಜಾತ್ರೆ ವಿಭಿನ್ನವಾಗಿದೆ. ಸಂಪ್ರದಾಯದಂತೆ ಇಲ್ಲಿನ ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ಸಂಪನ್ನಗೊಂಡಿತು. ಹಾಗಾದ್ರೆ ಈ ಜಾತ್ರೆಯ ವಿಶೇಷತೆ ಏನು ನೋಡಿ. ಮಾಜಾಳಿಯಲ್ಲಿ ಅದ್ದೂರಿ ಬಲೂನ್ ಜಾತ್ರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಲ್ಲಿ ಶ್ರೀ ರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಆರಂಭವಾಗುವ ಈ ಜಾತ್ರೆ ಬಲೂನ್ ಜಾತ್ರೆ ಎಂದೇ ಪ್ರಸಿದ್ಧಿ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. 2 ದಿನಗಳ ಕಾಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಉತ್ಸವವನ್ನ ಆಚರಿಸಲಾಗುತ್ತೆ. ಮನೆಗಳ ಮುಂದೆ ತೋರಣ ಕಟ್ಟಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಹಾಗೆ ಕೊನೆಯ ದಿನ ಬೃಹತ್ ಗಾತ್ರದ ಬಲೂನ್ ಅನ್ನ ಆಗಸಕ್ಕೆ ಹಾರಿಬಿಡುವುದು ಇಲ್ಲಿನ ವಿಶೇಷವಾಗಿದೆ. ಈ ಬಾರಿ 8 ಅಡಿ ಸುತ್ತಳತೆಯ 15 ಅಡಿ ಎತ್ತರದ ದೊಡ್ಡದಾದ ಕಾರ್ತಿಕ ಬಲೂನ್ ಅನ್ನ ಹಾರಿಬಿಡಲಾಯಿತು. ಊರಲ್ಲಿರುವ ರೋಗ ರುಜಿನಿಗಳು ದೂರವಾಗಲಿ ಎಂಬ ಉದ್ದೇಶದಿಂದ ಇದನ್ನ ಪ್ರತಿ ವರ್ಷ ಇಲ್ಲಿ ಹಾರಿಬಿಡಲಾಗುತ್ತದೆ. ಇದು ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದ ಸಂಪ್ರದಾಯವಾಗಿದ್ದರಿಂದ ತಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದು ನಮ್ಮ ಶ್ರೀ ರಾಮನಾಥ ದೇವರ ಜಾತ್ರೆ ದಶಮಿಯಿಂದ ಸ್ಟಾರ್ಟ್ ಆಗ್ತದೆ. ಪಲ್ಲಕ್ಕಿಯಲ್ಲಿ ಬಂದು ಈ ಸಾತೆರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೆ ದಶಮಿಯಿಂದ. ಅದು ಆ ದಿನದಿಂದ ಇದು ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ನಮ್ಮ ರಾಮನಾಥ್ ಅವರು ಪಲ್ಕಿಯಲ್ಲಿ ಅವರು ವನಭೋಜನಕ್ಕೆ ಹೋಗ್ತಾರೆ ಮಹಾದೇವ ದೇವಸ್ಥಾನಕ್ಕೆ. ಆಮೇಲೆ ನಾವು ಸಂಜೆಗೆ ಇಲ್ಲಿಂದ ರಥ ತಯಾರಿಸಿ ಮಾಡಿ ಸಾತೆರೆ ದೇವಸ್ಥಾನ ಕಡೆಯಿಂದ ನಾವು ಅದನ್ನು ತಗೊಂಡು ಮಹಾದೇವ ದೇವಸ್ಥಾನ ಕಡೆ ಇಟ್ಟುಕೊಂಡು ಬರ್ತೇವೆ. ಜಾತ್ರೆಯ ಮೊದಲ ದಿನ ದೇವರು ವನಭೋಜನಕ್ಕೆ ಹೋಗುವ ಸಂದರ್ಭದಲ್ಲಿ ಬಾಚುಕಣಸ ಮತ್ತು ಎಳನೀರು ದೇವರಿಗೆ ಸಮರ್ಪಿಸಲಾಗುತ್ತೆ. 3ನೇ ದಿನ ದೇವರನ್ನ ರಥದಲ್ಲಿ ಕೂರಿಸಿ ತರಲಾಗುತ್ತೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಸೇರಿ ತಯಾರಿಸಿದ ಬೃಹತ್ ಗಾತ್ರದ ಬಲೂನ್ ಅನ್ನ ಹಾರಿಬಿಡಲು ಸಿದ್ಧತೆ ನಡೆಯುತ್ತೆ. ಕೊನೆಯ ದಿನ ಬೆಳಗ್ಗೆ ಹಾಗೂ ಸಂಜೆ ಈ ರೀತಿ 2 ವಾಫರ್ ಅನ್ನ ಆಕಾಶಕ್ಕೆ ತೇಲಿ ಬಿಡುತ್ತಾರೆ. ಭಕ್ತರಿಂದ ಹರ ಹರ ಮಹಾದೇವ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ನೆರೆದ ಸಾವಿರಾರು ಜನ ಈ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ನಮ್ಮ ಮಾಜಾಳಿಯಲ್ಲಿ ಪ್ರತಿ ವರ್ಷ ಒಂದು ಕಾರ್ತಿಕ ಮಾಸದಲ್ಲಿ ನಡೆಯುವಂತ ಅದ್ದೂರಿ ಜಾತ್ರೆಯಲ್ಲಿ ಈ ರಾಮನಾಥ ಉತ್ಸವ ಒಂದು ದೊಡ್ಡ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರು ಮೊದಲನೇ ದಿನ, ಇವತ್ತಿನ ದಿನ ಆಯಿತು, ಮೊದಲನೇ ದಿನ ನಾವು ಪಲ್ಲಕ್ಕಿ ಮೇಲೆ ಶ್ರೀ ರಾಮನಾಥ ದೇವರ ಹಾಗೂ ಸಾತೆರೆ ದೇವರ ಮೂರ್ತಿಯನ್ನು ಇಟ್ಕೊಂಡು ಪಲ್ಲಕ್ಕಿ ಮುಖಾಂತರ ನಾವು ರಾಮನಾಥ ದೇವಸ್ಥೆಯಿಂದ ನಮ್ಮ ವನ ಇರ್ತಲ್ಲ ಅಲ್ಲಿವರೆಗೆ ಒಯ್ತೇವೆ. ಸೊ ಅದರಲ್ಲಿ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರೆಲ್ಲರೂ ಪ್ರತಿಯೊಂದು ಒಂದು ತೋರಣ ಇರುತ್ತೆ, ನಾವು ಕಟ್ಟಿರ್ತವಲ್ಲ. 2 ದಿನಗಳ ಈ ಉತ್ಸವದಲ್ಲಿ ಪ್ರತಿ ಮನೆಯವರು ತೆಂಗಿನಕಾಯಿ ಧಾನ್ಯಗಳನ್ನ ದೇವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ದೇವರ ಪಲ್ಲಕ್ಕಿ ಮನೆಗೆ ಬಂದಾಗ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಯ ಕೊನೆಯ ದಿನ ದೇವರಿಗೆ ನೀಡಿದ ತೆಂಗಿನಕಾಯಿ ಮತ್ತು ಧಾನ್ಯಗಳನ್ನು ಹರಾಜು ಮಾಡಲಾಗುತ್ತದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸುತ್ತಮುತ್ತಲಿನ ಜಾತ್ರೆಗಳು ವಿಶಿಷ್ಟತೆಯಿಂದ ಕೂಡಿರುತ್ತೆ. ಅದರಲ್ಲೂ ಕಾರವಾರದಲ್ಲಿ ಜರುಗುವ ಈ ಜಾತ್ರೆ ವಿಭಿನ್ನವಾಗಿದೆ. ಸಂಪ್ರದಾಯದಂತೆ ಇಲ್ಲಿನ ಮಾಜಾಳಿಯ ರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ಸಂಪನ್ನಗೊಂಡಿತು. ಹಾಗಾದ್ರೆ ಈ ಜಾತ್ರೆಯ ವಿಶೇಷತೆ ಏನು ನೋಡಿ. ಮಾಜಾಳಿಯಲ್ಲಿ ಅದ್ದೂರಿ ಬಲೂನ್ ಜಾತ್ರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಲ್ಲಿ ಶ್ರೀ ರಾಮನಾಥ ದೇವರ ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಆರಂಭವಾಗುವ ಈ ಜಾತ್ರೆ ಬಲೂನ್ ಜಾತ್ರೆ ಎಂದೇ ಪ್ರಸಿದ್ಧಿ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. 2 ದಿನಗಳ ಕಾಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಉತ್ಸವವನ್ನ ಆಚರಿಸಲಾಗುತ್ತೆ. ಮನೆಗಳ ಮುಂದೆ ತೋರಣ ಕಟ್ಟಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಹಾಗೆ ಕೊನೆಯ ದಿನ ಬೃಹತ್ ಗಾತ್ರದ ಬಲೂನ್ ಅನ್ನ ಆಗಸಕ್ಕೆ ಹಾರಿಬಿಡುವುದು ಇಲ್ಲಿನ ವಿಶೇಷವಾಗಿದೆ. ಈ
ಈ ಬಾರಿ 8 ಅಡಿ ಸುತ್ತಳತೆಯ 15 ಅಡಿ ಎತ್ತರದ ದೊಡ್ಡದಾದ ಕಾರ್ತಿಕ ಬಲೂನನ್ನ ಹಾರಿಬಿಡಲಾಯಿತು. ಊರಲ್ಲಿರುವ ರೋಗ ರುಜಿನಿಗಳು ದೂರವಾಗಲಿ ಎಂಬ ಉದ್ದೇಶದಿಂದ ಇದನ್ನ ಪ್ರತಿ ವರ್ಷ ಇಲ್ಲಿ ಹಾರಿಬಿಡಲಾಗುತ್ತದೆ. ಇದು ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದ ಸಂಪ್ರದಾಯವಾಗಿದ್ದರಿಂದ ತಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದು ನಮ್ಮ ಶ್ರೀ ರಾಮನಾಥ ದೇವರ ಜಾತ್ರೆ ದಶಮಿಯಿಂದ ಸ್ಟಾರ್ಟ್ ಆಗ್ತದೆ. ಪಲ್ಲಕ್ಕಿಯಲ್ಲಿ ಬಂದು ಈ ಸಾತೆರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದೆ ದಶಮಿಯಿಂದ. ಅದು ಆ ದಿನದಿಂದ ಇದು ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ನಿನ್ನೆ ನಮ್ಮ ರಾಮನಾಥ್ ಅವರು ಪಲ್ಕಿಯಲ್ಲಿ ಅವರು ವನಭೋಜನಕ್ಕೆ ಹೋಗ್ತಾರೆ ಮಹಾದೇವ ದೇವಸ್ಥಾನಕ್ಕೆ. ಆಮೇಲೆ ನಾವು ಸಂಜೆಗೆ ಇಲ್ಲಿಂದ ರಥ ತಯಾರಿಸಿ ಮಾಡಿ ಸಾತೆರೆ ದೇವಸ್ಥಾನ ಕಡೆಯಿಂದ ನಾವು ಅದನ್ನು ತಗೊಂಡು ಮಹಾದೇವ ದೇವಸ್ಥಾನ ಕಡೆ ಇಟ್ಟುಕೊಂಡು ಬರ್ತೇವೆ. ಜಾತ್ರೆಯ ಮೊದಲ ದಿನ ದೇವರು ವನಭೋಜನಕ್ಕೆ ಹೋಗುವ ಸಂದರ್ಭದಲ್ಲಿ ಬಾಚುಕಣಸ ಮತ್ತು ಎಳನೀರು ದೇವರಿಗೆ ಸಮರ್ಪಿಸಲಾಗುತ್ತೆ. 3ನೇ ದಿನ ದೇವರನ್ನ ರಥದಲ್ಲಿ ಕೂರಿಸಿ ತರಲಾಗುತ್ತೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಸೇರಿ ತಯಾರಿಸಿದ ಬೃಹತ್ ಗಾತ್ರದ ಬಲೂನನ್ನ ಹಾರಿಬಿಡಲು ಸಿದ್ಧತೆ ನಡೆಯುತ್ತೆ. ಕೊನೆಯ ದಿನ ಬೆಳಗ್ಗೆ ಹಾಗೂ ಸಂಜೆ ಈ ರೀತಿ 2 ವಾಫರ್ ಅನ್ನ ಆಕಾಶಕ್ಕೆ ತೇಲಿ ಬಿಡುತ್ತಾರೆ. ಭಕ್ತರಿಂದ ಹರ ಹರ ಮಹಾದೇವ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ನೆರೆದ ಸಾವಿರಾರು ಜನ ಈ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ನಮ್ಮ ಮಾಜಾಳಿಯಲ್ಲಿ ಪ್ರತಿ ವರ್ಷ ಒಂದು ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಅದ್ದೂರಿ ಜಾತ್ರೆಯಲ್ಲಿ ಈ ರಾಮನಾಥ ಉತ್ಸವ ಒಂದು ದೊಡ್ಡ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರು ಮೊದಲನೇ ದಿನ, ಈಗ ಇವತ್ತಿನ ದಿನ ಆಯಿತು, ಮೊದಲನೇ ದಿನ ನಾವು ಪಲ್ಲಕ್ಕಿ ಮೇಲೆ ಶ್ರೀ ರಾಮನಾಥ ದೇವರ ಹಾಗೂ ಸಾತೆರೆ ದೇವರ ಮೂರ್ತಿಯನ್ನು ಇಟ್ಕೊಂಡು ಪಲ್ಲಕ್ಕಿ ಮುಖಾಂತರ ನಾವು ರಾಮನಾಥ ದೇವಸ್ಥೆಯಿಂದ ನಮ್ಮ ವನ ಇರ್ತಲ್ಲ ಅಲ್ಲಿವರೆಗೆ ಒಯ್ತೇವೆ. ಸೊ ಅದರಲ್ಲಿ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರೆಲ್ಲರೂ ಪ್ರತಿಯೊಂದು ಒಂದು ತೋರಣ ಇರುತ್ತೆ, ನಾವು ಕಟ್ಟಿರ್ತೇವಲ್ಲ. 2 ದಿನಗಳ ಈ ಉತ್ಸವದಲ್ಲಿ ಪ್ರತಿ ಮನೆಯವರು ತೆಂಗಿನಕಾಯಿ ಧಾನ್ಯಗಳನ್ನ ದೇವರಿಗೆ ಕಾಣಿಕೆಯಾಗಿ ನೀಡ್ತಾರೆ. ದೇವರ ಪಲ್ಲಕ್ಕಿ ಮನೆಗೆ ಬಂದಾಗ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಯ ಕೊನೆಯ ದಿನ ದೇವರಿಗೆ ನೀಡಿದ ತೆಂಗಿನಕಾಯಿ ಮತ್ತು ಧಾನ್ಯಗಳನ್ನು ಹರಾಜು ಮಾಡಲಾಗುತ್ತದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಮಾಜಾಳಿಯಲ್ಲಿ ಪ್ರತಿ ವರ್ಷ ಒಂದು ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಅದ್ದೂರಿ ಜಾತ್ರೆಯಲ್ಲಿ ಈ ರಾಮನಾಥ ಉತ್ಸವ ಒಂದು ದೊಡ್ಡ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರು ಮೊದಲನೇ ದಿನ, ಈಗ ಇವತ್ತಿನ ದಿನ ಆಯಿತು, ಮೊದಲನೇ ದಿನ ನಾವು ಪಲ್ಲಕ್ಕಿ ಮೇಲೆ ಶ್ರೀ ರಾಮನಾಥ ದೇವರ ಹಾಗೂ ಸಾತೆರೆ ದೇವರ ಮೂರ್ತಿಯನ್ನು ಇಟ್ಕೊಂಡು ಪಲ್ಲಕ್ಕಿ ಮುಖಾಂತರ ನಾವು ರಾಮನಾಥ ದೇವಸ್ಥೆಯಿಂದ ನಮ್ಮ ವನ ಇರ್ತಲ್ಲ ಅಲ್ಲಿವರೆಗೆ ಒಯ್ತೇವೆ. ಸೊ ಅದರಲ್ಲಿ ಪ್ರತಿಯೊಬ್ಬ ನಮ್ಮ ಗ್ರಾಮಸ್ಥರೆಲ್ಲರೂ ಪ್ರತಿಯೊಂದು ಒಂದು ತೋರಣ ಇರುತ್ತೆ, ನಾವು ಕಟ್ಟಿರ್ತೇವಲ್ಲ. 2 ದಿನಗಳ ಈ ಉತ್ಸವದಲ್ಲಿ ಪ್ರತಿ ಮನೆಯವರು ತೆಂಗಿನಕಾಯಿ ಧಾನ್ಯಗಳನ್ನ ದೇವರಿಗೆ ಕಾಣಿಕೆಯಾಗಿ ನೀಡ್ತಾರೆ. ದೇವರ ಪಲ್ಲಕ್ಕಿ ಮನೆಗೆ ಬಂದಾಗ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಯ ಕೊನೆಯ ದಿನ ದೇವರಿಗೆ ನೀಡಿದ ತೆಂಗಿನಕಾಯಿ ಮತ್ತು ಧಾನ್ಯಗಳನ್ನು ಹರಾಜು ಮಾಡಲಾಗುತ್ತದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.